ಜನನಾಯಕನ್ ಸಿನಿಮಾ ಲೀಕ್ ಬಗ್ಗೆ ಪೂಜಾ ಹೆಗ್ಡೆ ಹೇಳಿದ್ದೇನು? ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಜನನಾಯಕನ್ ಸಿನಿಮಾ ಆನ್ಲೈನ್ನಲ್ಲಿ ಲೀಕ್ ಆಗಿದೆ ಎಂಬ ವರದಿ ಬಂದ ಕೆಲವೇ ಗಂಟೆಗಳಲ್ಲಿ ಚಿತ್ರದ ನಾಯಕಿ ಪೂಜಾ ಹೆಗ್ಡೆ ಪೈರಸಿ ವಿರುದ್ಧ ಧ್ವನಿ ಎತ್ತಿದ್ದಾರೆ. ತೆಲುಗು ಮತ್ತು ತಮಿಳು ಚಿತ್ರರಂಗದ ಹಲವು ತಾರೆಗರ ಜೊತೆಗೆ ಸೇರಿರುವ ಪೂಜಾ ಈ ಘಟನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅಧಿಕೃತ ಬಿಡುಗಡೆಗಾಗಿ ಕಾಯುವಂತೆ ಮತ್ತು ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ನೋಡುವಂತೆ ಅಭಿಮಾನಿಗಳಲ್ಲಿ ಕೇಳಿಕೊಂಡಿದ್ದಾರೆ. ಮನಸ್ಸಿಗೆ ತುಂಬ ನೋವಾಗಿದೆ. ಪೂಜಾ ಹೆಗ್ಡೆ ಶನಿವಾರ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೂಜಾ ಹೆಗ್ಡೆ ಒಂದು ಸಿನಿಮಾ ಮಾಡಲು ಎಷ್ಟು ಶ್ರಮ, ತ್ಯಾಗ ಮತ್ತು ಕಷ್ಟವಿರುತ್ತದೆ ಎಂಬುದರ ಬಗ್ಗೆ ಮಾತನಾಡಿದ್ದಾರೆ. ಸಿನಿಮಾ ಲೀಕ್ ಆಗಿರುವುದು ಇಡೀ ತಂಡಕ್ಕೆ ಮನಸ್ಸಿಗೆ ನೋವುಂಟು ಮಾಡಿದೆ ಎಂದು ಅವರು ಬರೆದುಕೊಂಡಿದ್ದಾರೆ. ನನ್ನ ಪ್ರೀತಿಯ ಪ್ರೇಕ್ಷಕರೇ, ಈ ಸಿನಿಮಾ ಅಂದರೆ ಅದು ಎಷ್ಟು ಗಂಟೆಗಳ ಶ್ರಮ, ಸೃಜನಾತ್ಮಕ ಸಾಲುಗಳು, ವೈಯಕ್ತಿಕ ತ್ಯಾಗಗಳು ಮತ್ತು ನಿಮಗೆ ಅತ್ಯುತ್ತಮ ಅನುಭವ ನೀಡಬೇಕೆಂಬ ಪ್ರತಿದಿನ ಕೆಲಸ ಮಾಡಿದ ಒಂದು ತಂಡದ ಫಲ. ತಮ್ಮ ಸಿನಿಮಾ ಆನ್ಲೈನ್ನಲ್ಲಿ ಲೀಕ್ ಆಗಿರುವುದನ್ನು ನೋಡಿದರೆ ತುಂಬ ಬೇಸರ ಆಗುತ್ತದೆ. ಇದು ನನಗಷ್ಟೇ ಅಲ್ಲ, ಇದಕ್ಕಾಗಿ ಕೆಲಸ ಮಾಡಿರುವ ಪ್ರತಿಯೊಬ್ಬರಿಗೂ ಅಷ್ಟೇ ನೋವು ಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ಪೈರಸಿಯಿಂದ ಪ್ರತಿಯೊಬ್ಬ ಕಲಾವಿದ ಮತ್ತು ತಂತ್ರಜ್ಞರಿಗೆ ಸಿಗಬೇಕಾದ ಗೌರವ ಸಿಗುವುದಿಲ್ಲ ಎಂದು ಪೂಜಾ ಹೆಗ್ಡೆ ಹೇಳಿದ್ದಾರೆ. ಹಾಗಾಗಿ ಸರಿಯಾದ ದಾರಿಯಲ್ಲಿ ನೋಡೋಣ, ಸ್ವಲ್ಪ ಕಾಯೋಣ. ಸಿನಿಮಾ ಸರಿಯಾದ ಸಮಯಕ್ಕೆ ಬಿಡುಗಡೆಯಾಗಲಿ. ಪೈರಸಿ ಪ್ರೋತ್ಸಾಹಿಸುವುದು ಬೇಡ, ಆಗ ಮಾತ್ರ ನಿಮ್ಮ ಸಿನಿಮಾ ಮತ್ತು ಕಲೆಗೆ ಉಳಿಯಲು ಸಾಧ್ಯ. ಪ್ರೀತಿಯೊಂದಿಗೆ ಕಲಾವಿದರು ಎಂದು ಪೂಜಾ ಹೆಗ್ಡೆ ಅವರು ಬರೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದರಿಂದ ಪ್ಲೀಸ್ ವೈರಲ್ ಮಾಡಬೇಡಿ ಅಂತ ಹೇಳ್ತಾ, ಲವ್ ಯು ಸೊ ಮಚ್, ಥ್ಯಾಂಕ್ ಯು, ಬೈ.